ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂತ ಹೇಳಿದ್ರೆ ಡೈಲಿ ರೊಟೀನ್ ಬಗ್ಗೆ ಆದಷ್ಟು ಎಲ್ಲರೂ ಕೂಡ ಕಮೆಂಟಲ್ಲಿ ಹೇಳ್ತಾಯಿದ್ರಿ ಡೈಲಿ ರೊಟೀನ್ ಬಗ್ಗೆ ವೀಡಿಯೋ ಮಾಡಿ ಅಂತೇಳಿ. ಸೊ ಅದಕ್ಕೆ ಒಂದು ಸಣ್ಣ ಪ್ರಯತ್ನನೂ ಕೂಡ ಮಾಡಿದ್ದೀನಿ. ಡೈಲಿ ರೊಟೀನ್ ಹೇಗಿರುತ್ತೆ, ಹಾಗೆಯೇ ನನ್ನ ಒಂದು ಸಿಂಪಲ್ ಮೇಕಪ್ ಹೇಗಿರುತ್ತೆ ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ 5:30ಗೆ ಹೇಳೋದು, ಎದ್ದ ತಕ್ಷಣ ಬಿಸಿನೀರು ಬೇಕೇ ಬೇಕು. ಅದು ಹೆಲ್ತಿಗೂ ಕೂಡ ಒಳ್ಳೆಯದು. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರನ್ನ ಕುಡಿದ್ಬಿಟ್ಟು ಒಳಗಡೆ ಇರೋವಂಥ ಚಿಕ್ಕ ಪುಟ್ಟ ಕೆಲಸನ ಮಾಡಿ ಸೊ ಹೊರಗಡೆ ಹೋಗಿ ಅಂಗಳನ್ನೆಲ್ಲ ಗುಡಿಸ್ಬಿಟ್ಟು ಸೊ ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಎಲ್ಲರೂ ಕೇಳೋ ಹಾಗೆ ಸೊ ಮಾರ್ನಿಂಗ್ ರೊಟೀನ್ನ ಹಾಕಿದ್ದೀನಿ ನೋಡಿ. ಸೊ ಈ ಕೆಲಸ ನನಗೆ ಡೈಲಿ ಬೇಜಾರೇ ಆಗೋದಿಲ್ಲ. ಸೊ ಇದು ನನಗೆ ಖುಷಿ ಕೊಡುತ್ತೆ ಖಂಡಿತ. ಸೊ ನಂತರ ಅಂಗಳಕ್ಕೆ ಒಂದು ಚಿಕ್ಕದಾಗಿರೋವಂಥ ಒಂದು ರಂಗೋಲಿ, ದೊಡ್ಡ ರಂಗೋಲಿನ ಹಾಕಲಿಕ್ಕೆ ಅಷ್ಟಾಗಿ ಬರೋದಿಲ್ಲ. ಸೊ ಚಿಕ್ಕದಾಗಿ ಪುಟ್ಟದಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ಹೇಗಿದೆ ರಂಗೋಲಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಮನೆ ಮುಂದೆ ಫುಲ್ಲು ಹೂ ಬಿಟ್ಟಿದ್ದು, ತುಂಬ ಹೂಗಳು ಸಿಗುತ್ತೆ ನಮಗೆ ಪೂಜೆಗೆಲ್ಲ. ಸೊ ಅದನ್ನೆಲ್ಲ ಕೀಳೋದೇ ಒಂದು ಖುಷಿ, ಅದೊಂದು ಸಂಭ್ರಮ ಅಂತಲೇ ಹೇಳ್ಬೋದು ನನಗೆ. ಸೊ ತುಂಬ ಚೆನ್ನಾಗಿರುತ್ತೆ ಹೂಗಳೆಲ್ಲ ಕಿತ್ಕೊಂಡು ಪೂಜೆ ಮಾಡೋದು. ಸೊ ನಾವು ಬೆಳೆಸಿರೋಂಥ ಹೂವು, ನಮ್ಮನೆ ಮುಂದೆ ಇರೋವಂತಹ ಗಿಡಗಳಿಗೆ ಪೋಷಣೆ ಮಾಡಿ ಬೆಳೆಸಿರೋಂಥ ಹೂಗಳನ್ನ ಕಿತ್ಕೊಂಡು ಸೊ ಅದರಲ್ಲಿ ದೇವರಿಗೆ ಅರ್ಪಿಸಿ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ನನಗೆ. ಸೊ ಈ ಕೆಲಸ ಮಾಡೋದ್ರಲ್ಲಿ ನನಗೆ ಸ್ವಲ್ಪನೂ ಬೇಜಾರಿಲ್ಲ. ಸೊ ಖುಷಿನೇ ಸೊ ಹೇಳಬೇಕು ಅಂತ ಹೇಳಿದ್ರೆ. ಸೊ ನಂತರ ಹೊರಗಡೆ ಬಂದರೆ ಸಾಕು, ಹಕ್ಕಿ ಪಕ್ಷಿಗಳ ಕಲರವ ತುಂಬ ಚೆನ್ನಾಗಿ ಕೇಳಿಸುತ್ತೆ ನಮ್ಮ ಮನೆ ಮುಂದೆ ಬೆಳಗ್ಗೆನೇ ಹೊರಗಡೆ ಬಂದರೆ. ಈ ಒಂದೇ ಗಿಡದ್ದು ಇಷ್ಟೊಂದು ಹೂ ಸಿಕ್ಕಿದೆ ನೋಡಿ. ಎಲ್ಲ ಕಿತ್ತಿದ್ದೀನಿ, ಒಂದಿಷ್ಟು ಬಿಟ್ಟಿದ್ದೀನಿ. ಸೊ ಈ ಕಡೆ ಬಂದರೆ ಇದರಲ್ಲೂ ಕೂಡ ತುಂಬ ಹೂಗಳಿವೆ. ಆ ಕಡೆ ಕಣಗಳು, ಈ ಕಡೆ ಇನ್ನೊಂದು ಬಿಳಿ ಹೂವು. ಸೊ ಅದರಲ್ಲೂ ಕೂಡ ಇವಾಗ ಕೇಳ್ತೀನಿ, ಸ್ವಲ್ಪ ಬಿಡ್ತೀನಿ ನಾನು ಹೂವನ್ನ. ಮನೆ ಮುಂದೆ ಹೂವು ಫುಲ್ಲಾಗಿ ಕೀಳೋದಿಲ್ಲ. ಸೊ ಸ್ವಲ್ಪನಾದರೂ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಒಂದಿಷ್ಟು ಹೂವನ್ನ ಗಿಡಗಳಲ್ಲೇ ಬಿಟ್ಟಿರ್ತೀನಿ. ನಿಜ ಹೇಳ್ಬೇಕಂದ್ರೆ ನನಗೆ ಹೂ ಕೀಳೋಕ್ಕೆ ಮನಸ್ಸಾಗೋದಿಲ್ಲ. ಸೊ ದೇವ್ರ ಪೂಜೆ ಕೀಳಬೇಕಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ತೆಗಿತೀನಿ. ನಂತರ ಒಳಗಡೆ ಬಂದು ಸೊ ತಿಂಡಿಗೆ ರೆಡಿ ಮಾಡಬೇಕು. ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೆ. ಸೊ ಅಕ್ಕಿ ಉಪ್ಪಿಟ್ಟು ಸೊ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಉಪ್ಪಿಟ್ಟು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಶೇಂಗಾ, ಕಡಲೆಬೇಳೆ ಹಾಗೆಯೇ ಕರಿಬೇವು ಕೂಡ ಹಾಕಿ ಫಟಾಫಟ್ ಅಂತೇಳಿ ಬೇಗನೆ ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಅಕ್ಕಿ ರವೆಯಿಂದ ಉಪ್ಪಿಟ್ಟು ಮಾಡಿ ನೋಡಿ, ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಮಾಡಿದ್ರೆ ಅಕ್ಕಿ ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪಿನಕಾಯಿ. ಸೊ ಉಪ್ಪಿನಕಾಯಿ ಇದ್ದರೆ ಉಪ್ಪಿಟ್ಟು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಆಲ್ರೆಡಿ ಟೈಮ್ ಆಗಿತ್ತು. ಸೊ ಹಂಗಾಗಿ ಅವ್ರಿಗೆ ಬೇಗ ತಿಂಡಿ ರೆಡಿ ಮಾಡಿ ಕೊಟ್ಟೆ. ಅವ್ರು ಕೂಡ ತಿಂದ್ಬಿಟ್ಟು ಡ್ಯೂಟಿಗೆ ಹೊರಟರು. ಸೊ ಉಪ್ಪಿಟ್ಟು ಹೇಗಿದೆ ಅಂತ ಕೇಳಿದೆ, ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ರು. ನಂತರ ಎಲ್ಲರೂ ಕೇಳ್ತಿದ್ರು, ನೀವು ಫೇಸಿಗೆ ಏನು ಅಪ್ಲೈ ಮಾಡ್ತೀರಾ, ಒಂಚೂರು ಕಲೆ ಇಲ್ಲ, ಹಾಗೆಯೇ ಪಿಗ್ಮೆಂಟೇಷನ್ ಕೂಡ ಇಲ್ಲ, ಡಾರ್ಕ್ ಸರ್ಕಲ್ ಕೂಡ ಇಲ್ಲ, ಏನು ಹಾಕ್ತೀರಾ ಅಂತೇಳಿ. ನಾನು ಏನು ಹಾಕ್ತೀನಿ ಅಂತ ಹೇಳಿದ್ರೆ ಸೆಬಾಮೆಡ್ ಮಾಯ್ಶ್ಚರೈಸರ್ ಕ್ರೀಮು, 2% ವಿಟಮಿನ್ ಇ, ಹಾಗೆಯೇ ಇಂಪ್ರೂವ್ ದ ಸ್ಕಿನ್ಸ್ ಹೈಡ್ರೇಷನ್ ಬ್ಯಾಲೆನ್ಸ್ ಕೂಡ ಮಾಡುತ್ತೆ. ತುಂಬಾ ಚೆನ್ನಾಗಿದೆ ಸ್ಕಿನ್ನಿಗೆ. ಈ ಕ್ರೀಮು ಆಲ್ ಟೈಪ್ ಸ್ಕಿನ್ಗೂ ಕೂಡ ಸೂಟಬಲ್ ಆಗುತ್ತೆ. ಸೊ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಇದನ್ನು ನೀವು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿ. ಹಾಗೆಯೇ ಮೆಡ್ಪ್ಲಸ್ ಅಲ್ಲಿ ಕೂಡ ಇದು ಅವೈಲಬಲ್ ಇದೆ. ಸೊ ಹಾಗೆಯೇ ಇದನ್ನು ಕತ್ತಿನ ಭಾಗ ಎಲ್ಲ ಕೂಡ ಇದನ್ನು ಅಪ್ಲೈ ಮಾಡಿ. ಸೊ ತುಂಬ ಚೆನ್ನಾಗಿದೆ. ಇದು ಮಾಯ್ಶ್ಚರೈಸರ್ ಆದ ನಂತರ ಸ್ವಲ್ಪ ಒಂದು 2-3 ಮಿನಿಟ್ಸ್ ಫ್ಯಾನ್ಗೆ ಬಿಟ್ಬಿಟ್ಟು ನಂತರ ಹೊರಗಡೆ ತುಂಬ ಬಿಸಿಲು, ಸನ್ ಟ್ಯಾನಿಂದ ಮುಕ್ತಿ ಹೊಂದಬೇಕು. ಸೊ ಸನ್ ಟ್ಯಾನಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ಎಕ್ರಾನ್ ಸಾಫ್ಟ್ ಅನ್ನೋದು SPF 50+ ಯೂಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಇದು UVA ಮತ್ತು UVB ಪ್ರೊಟೆಕ್ಟೆಡ್ ಆಗಿರೋವಂತಹ ಕ್ರೀಮು ತುಂಬ ಚೆನ್ನಾಗಿದೆ ಹೊರಗಡೆ ಹೋಗುವಾಗ. ಸೊ ಇದನ್ನು ಅಪ್ಲೈ ಮಾಡಿ ಸನ್ಸ್ಕ್ರೀನ್ನ. ಇದು ಕೂಡ ಆಲ್
ಸ್ಕಿನ್ ಟೈಪ್ ಕೂಡ ಮ್ಯಾಚ್ ಆಗುತ್ತೆ. ಆಯಿಲ್ ಫ್ರೀ, ನಾನ್ ಗ್ರೇಸಿ, ಆಮೇಲೆ ವಾಟರ್ ರೆಸಿಸ್ಟೆಂಟು, ಮ್ಯಾಟ್ ಫಿನಿಶಿಂಗ್ ಕೂಡ ಒಂದು ಒಳ್ಳೆ ಲುಕ್ ಕೂಡ ಕೊಡುತ್ತೆ. ಸೊ ಡೈಲಿ ಇದನ್ನ ನಾನು ಈ ಸೆಬಾಮೆಡ್ ಮತ್ತು ಎಕ್ರಾನ್ ಇವೆರಡನ್ನೇ ಕ್ರೀಮ್ನ ಅಪ್ಲೈ ಮಾಡೋದು. ಸೊ ನಾನು ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು ಏನು ಕೂಡ ಹಾಕೋದಿಲ್ಲ. ಇದೆರಡನ್ನು ಕೂಡ ಹಾಕ್ಬಿಟ್ಟು ಇಷ್ಟು ನನ್ನ ಮೇಕಪ್ ರೂಟೀನು. ಡೈಲಿ ಮೇಕಪ್ ರೂಟೀನ್ ಅಷ್ಟೇ. ಏನಾದರೂ ಫಂಕ್ಷನ್ಸು ಏನಾದರೂ ಇದ್ದರೆ ಆ ಮೇಕಪ್ ರೂಟೀನೇ ಬೇರೆ ಆಗಿರುತ್ತೆ. ಡೈಲಿ ಫಂಕ್ಷನ್ಸ್ಗೆ ಯಾವ ರೀತಿ ಮೇಕಪ್ ಮಾಡ್ತೀನಿ ಅಂತೇಳಿ ತಿಳಿಸ್ತೀನಿ. ನೀವು ನೋಡ್ಬೋದು ನನ್ನ ಸ್ಕಿನ್ನಲ್ಲಿ ಯಾವುದೇ ಕೂಡ ಡಾರ್ಕ್ ಸರ್ಕಲ್ ಆಗಿರ್ಬೋದು, ಸ್ಪಾಟ್ಸ್ಗಳಾಗಿರ್ಬೋದು ಮತ್ತು ಪಿಗ್ಮೆಂಟೇಷನ್ ಇದು ಯಾವುದೂ ಇಲ್ಲ. ನಾನು ಮೇಂಟೈನ್ ಮಾಡೋದು ನಮ್ಮ ಸ್ಕಿನ್ನನ್ನು ಹೇಗೆ ಮೇಂಟೈನ್ ಮಾಡಬೇಕು ಆ ರೀತಿ ನಮ್ಮ ಸ್ಕಿನ್ ಇರುತ್ತೆ. ಹಾಗೆಯೇ ನಮ್ಮ ಕೈಗಳು ಕೂಡ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಜೆಲ್ನು ಕೂಡ ಇದಕ್ಕೂ ಕೂಡ ಅಪ್ಲೈ ಮಾಡಿ. ಕೈಗಳು ಕೂಡ ತುಂಬ ಸಾಫ್ಟಾಗಿ ಸ್ಮೂತಿಯಾಗಿರೋಂಥ ಫೀಲ್ ಕೊಡುತ್ತೆ. ನಂತರ ಫೈನಲ್ ಆಗಿ ಲಿಪ್ಸ್ಟಿಕ್ ಹಾಕ್ತಿದ್ದೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು, ಇದು ನನ್ನ ಫೇವ್ರೇಟು. ಹಾಗಾಗಿ ಲೈಟಾಗೆ ಕಾಣುತ್ತೆ, ತುಂಬಾ ಡಾರ್ಕ್ ಆಗಿ ಕಾಣೋದಿಲ್ಲ ಇದು. ತುಂಬ ಚೆನ್ನಾಗಿದೆ. ಲಿಪ್ಸಿಗೂ ಕೂಡ ಒಂದೊಳ್ಳೆ ಮಾಯ್ಶ್ಚರೈಸರ್ ಕೂಡ ಸಿಗುತ್ತೆ ಇದಕ್ಕೆ. ನೋಡಿ ಇಷ್ಟೇ ನನ್ನ ಒಂದು ಮೇಕಪ್ ರೂಟೀನು. ನಾನು ಮತ್ತೆ ನಂತರ ಐಬ್ರೋ ಆಗಿರ್ಬೋದು, ಕಾಜಲ್ ಆಗಿರ್ಬೋದು ಏನು ಹಾಕೋದಿಲ್ಲ. ಇಷ್ಟೇ ನನ್ನ ಸಿಂಪಲ್ ಆಗಿರೋಂತಹ ಒಂದು ಮೇಕಪ್ ರೂಟೀನು. ಕೊನೆಗೆ ಡೈಲಿ ನನಗೆ ಬಿಂದಿ ಇರಲೇಬೇಕು. ಬಿಂದಿ ಇಡ್ತೀನಿ. ಇದಿಷ್ಟು ಸಿಂಪಲ್ ಮೇಕಪ್ ರೂಟೀನು ಡೈಲಿ. ನಂತರ ಹೇರು ಸ್ಟ್ರೈಟೇ ಇರೋದು. ಹೊರಗಡೆ ಹೋಗುವಾಗ ಸಿಕ್ಕಿ ಹಾಕಬಾರ್ದು ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ತೀನಿ. ಈ ರೀತಿಯಾಗಿರೋಂತಹ ನನ್ನ ಹಾಗೆ ಸಿಲ್ಕಿ ಹೇರ್ ನಿಮಗೂ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ. ಇದರ ಒಂದು ಸೀಕ್ರೆಟ್ನು ಕೂಡ ರಿವೀಲ್ ಮಾಡ್ತೀನಿ. ನಂತರ ಒಂದು ಚಿಕ್ಕದಾಗಿ ಕ್ಲಿಪ್ನ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಇದು ಒಂದು ಸಿಂಪಲ್ ಆಗಿರೋವಂಥ ಒಂದು ಮೇಕಪ್ ರೆಡಿ ನಂದು. ಆಮೇಲೆ ಪೂಜೆ ಮಾಡಿಬಿಟ್ಟು ಮನೇಲಿ ಡೈಲಿ ಹೊರಗಡೆ ಹೋಗುವಾಗ ಪೂಜೆ ಮಾಡಿಬಿಟ್ಟೆ ಹೊರಗಡೆ ಹೋಗೋದು. ರಾಘವೇಂದ್ರ ಸ್ವಾಮಿಗೆ, ಹಾಗೆಯೇ ವಿಘ್ನೇಶ್ವರ, ನಾನು ನಂಬಿರೋಂಥ ರಾಘವೇಂದ್ರ ಸ್ವಾಮಿ ಡೈಲಿ ಪೂಜೆ ಇರುತ್ತೆ. ಇವಾಗ ಹೊರಗೆ ದೇವರ ದರ್ಶನ. ಮನೇಲಿ ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಗೊಂಬೆಗಳಂತೂ ತುಂಬ ಚೆನ್ನಾಗಿ ಕೂರಿಸಿದ್ರು. ಎಲ್ಲ ಥರದ ದೇವರುಗಳನ್ನು ಕೂಡ ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಇಟ್ಟಿದ್ರು. ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ದೇವರ ದರ್ಶನ ಕೂಡ ಅಷ್ಟೇ ಚೆನ್ನಾಗೇ ಆಯಿತು. ದರ್ಶನ ಮಾಡಿಕೊಂಡು ಪ್ರಸಾದನೂ ಕೂಡ ತಗೊಂಡು ಮನೆಗೆ ಹೊರಟ್ವಿ. ಇದಿಷ್ಟು ಇವತ್ತಿನ ಒಂದು ಡೈಲಿ ರೊಟೀನ್ ಆಗಿತ್ತು. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ. ಬಾಯ್.